ಅಂತ. ಇನ್ನೊಬ್ರು ಡ್ರಿಂಕ್ಸ್ ಮಾಡಿದ್ರೆ ವೆಯ್ಟ್ ಗೇನ್ ಆಗುತ್ತಾ ಅಂತ ಕೇಳಿದ್ರು. ಫಸ್ಟ್ ಆಫ್ ಆಲ್ ಡ್ರಿಂಕ್ಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ. ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಲಿವರ್ಗೆ ತುಂಬಾನೇ ಎಫೆಕ್ಟ್ ಇದೆ. ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಮಸಲ್ ರಿಕವರಿ ತುಂಬಾನೇ ಸ್ಲೋ ಆಗುತ್ತೆ. ಇದರಿಂದ ಮಸಲ್ ಗ್ರೋತ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇನ್ನು ವರ್ಕೌಟ್ ಮುಂಚೆ ಡ್ರಿಂಕ್ಸ್ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಹಾಗೂ ಬಾಡಿ ಡಿಹೈಡ್ರೇಷನ್ ಆಗೋದ್ರಿಂದ ನಮ್ಮ ಹಾರ್ಟಿಗೆ ತುಂಬಾನೇ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಯಾರು ಕೂಡ ವರ್ಕೌಟ್ ಮಾಡಕ್ ಹೋಗಬೇಡಿ. ಇನ್ನು ವೆಯ್ಟ್ ಗೇನ್ ಅಂತ ಬಂದಾಗ ಆಫ್ಕೋರ್ಸ್ ಆಲ್ಕೋಹಾಲ್ ಅಲ್ಲಿ ಕ್ಯಾಲರೀಸ್ ಇದೆ. ಅದ್ರ ಜೊತೆಗೆ ನಾವು ಸೈಡ್ ಡಿಶಸ್, ಫ್ರೈಡ್ ಐಟಮ್ಸ್, ಚಿಪ್ಸ್ ಇರ್ಬೋದು, ಕುರ್ಕುರೆ ಇರ್ಬೋದು, ಈ ತರ ತಿಂದ್ರೆ ನಮ್ಮ ಕ್ಯಾಲರೀಸ್ ಇಂಟೇಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆಬ್ವಿಯಸ್ಲಿ ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ಇದರಿಂದ ನಮ್ಮ ಫೇಸ್ ಇರ್ಬೋದು, ಹೊಟ್ಟೆ ಹತ್ರ ತುಂಬಾ ಜಾಸ್ತಿ ಫ್ಯಾಟ್ ಗೇನ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲ ಸರ್ ನನಗೆ ಡ್ರಿಂಕ್ಸ್ ಬಿಟ್ಟು ಇರೋಕೆ ಆಗಲ್ಲ ಅಂತ ಇದ್ರೆ ಆದಷ್ಟು ಅದನ್ನ ಲಿಮಿಟ್ ಅಲ್ಲಿ ಕನ್ಸ್ಯೂಮ್ ಮಾಡಿ. ಸೈಡ್ ಡಿಶಸ್ಗೆ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಿ. ನಿಮಗೆ ನನ್ನ ಕ್ಲೈಂಟ್ಸ್ ತರ ಮನೆ ಫುಡ್ ಎಲ್ಲ ಡಯಟ್ ಮಾಡಿ ಫ್ಯಾಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ.